ಮದರ್ ಪ್ರಾಮಿಸ್ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗತ್ತಾ? ನನ್ಗೇನೋ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ತೀನಿ. ಮತ್ತೊಂದು ಈ ಸಿನಿಮಾದಲ್ಲಿ ತುಂಬಾ ಇಷ್ಟ ಆಗಿದೆ ಏನಂದ್ರೆ, ಒಂದು ತಾಯಿ ಮಗಂಗೆ ಏನಾರ ಒಂದು ವಸ್ತು ಕೊಟ್ರೆ ಆ ವಸ್ತು ಆ ಮಗಂಗೆ ಅವ್ರ ತಾಯಿ ಎಷ್ಟು ಮುಖ್ಯನೋ ಆ ವಸ್ತು ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನ ಈ ಸಿನಿಮಾ ನೋಡಿ ಪ್ರತಿಯೊಬ್ರು ತಿಳ್ಕೊಂತೀರಾ ಅಂತಾನೆ ಹೇಳ್ತೀನಿ. ಇನ್ನ ಈ ಸಿನಿಮಾದ ಒನ್ಲೈನ್ ಸ್ಟೋರಿಗೆ ಅಂತ ಬಂದಾಗ, ಚಿಕ್ಕ ವಯಸ್ಸಿಂದ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನ ಹೆಸರು ಬಂದು ರಾಶಿ ಅಂತ, ಇನ್ನೊಬ್ಬನ ಹೆಸರು ಬಂದು ದೊನ್ನೆ ಬಿರಿಯಾನಿ ಅಂತ. ಚೆನ್ನಾಗೇ ಇರೋ ಫ್ರೆಂಡ್ಶಿಪ್ ದೊಡ್ಡವರಾದ್ಮೇಲೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಅವರಿಬ್ರು ದೂರ ಕೂಡ ಆಗ್ತಾರೆ. ಅವರಿಬ್ರು ದೂರ ಆದ್ಮೇಲೆ ಒಂದು ಕಡೆ ರಾಶಿ ಅನ್ನೋನು ಬೈಕ್ ರೈಡಿಂಗ್ ಅಲ್ಲಿ ತುಂಬಾನೇ ಫೇಮಸ್ ಆಗಿ ಗ್ಯಾಮ್ಲಿಂಗ್ ಮಾಡ್ಕೊಂಡು ತುಂಬಾ ದೊಡ್ಡ ವ್ಯಕ್ತಿ ಕೂಡ ಆಗಿ ಡಾನ್ ಕೂಡ ಆಗ್ತಾನೆ. ದೊನ್ನೆ ಬಿರಿಯಾನಿ ಅನ್ನೋನು ಕೂಡ ದೊಡ್ಡವನ ಮೇಲೆ ತುಂಬಾನೇ ದೊಡ್ಡ ರೋಡಿ ಕೂಡ ಆಗ್ತಾನೆ. ಇವರಿಬ್ರು ಮಧ್ಯೆ ಬಂದು ಒಂದು ಕ್ಯಾರೆಕ್ಟರ್ ತಗೊಳಕೊಳ್ಳುತ್ತೆ. ಆ ಕ್ಯಾರೆಕ್ಟರ್ ನೇಮೇ ಬಂದು ರ್ಯಾಂಡಿ ಅಂತ. ಆ ರ್ಯಾಂಡಿಗೂ ಇವರಿಬ್ರಿಗೂ ಏನ್ ಸಂಬಂಧ, ಏನಕ್ಕೆ ರ್ಯಾಂಡಿ ಇವರಿಬ್ರು ಮಧ್ಯೆ ಬರ್ತಾನೆ, ಆ ರ್ಯಾಂಡಿಯಿಂದ ಇವರಿಬ್ರು ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಅಂತ ಹೇಳ್ತೀನಿ. ಈ ಸಿನಿಮಾದಲ್ಲಿ ಏನ್ ವರ್ಕ್ ಆಯ್ತು ಅಂತ ಕೇಳಿದ್ರೆ ನನ್ನ ಪ್ರಕಾರ ಕಾಮಿಡಿ ಅಂತಾನೆ ಹೇಳ್ತೀನಿ. ಫಸ್ಟ್ ಇಂದ ಲಾಸ್ಟ್ ವರೆಗೂ ತುಂಬಾನೇ ನಗಿಸ್ತಾರೆ. ಬದುಕಿದ್ರೆ ಬಿರಿಯಾನಿ ಅಂತೆ, ಸತ್ರೆ ಸಾಂಬ್ರಾಣಿ ಅಂತೆ, ಇದೇ ತರ ಸಖತ್ತಾಗಿರೋ ಡೈಲಾಗ್ಸ್ ಇದೆ ಅಂದ್ರೂ ತಪ್ಪಾಗಲ್ಲ ಅಂತಾನೆ ಹೇಳ್ತೀನಿ. ಇನ್ನು ಕ್ಯಾರೆಕ್ಟರ್ ವೈಸಿಗೆ ಬಂದ್ರೆ ಈ ಸಿನಿಮಾದಲ್ಲಿ ತುಂಬಾನೇ ಇಷ್ಟ ಆಗಿದೆ ಯಾರು ಅಂದ್ರೆ ಪೂರ್ಣಚಂದ್ರ ಅವರು ಮತ್ತೆ ಡಾಲಿ ಅವರು ಮತ್ತೆ ದೊನ್ನೆ ಬಿರಿಯಾನಿ ಕ್ಯಾರೆಕ್ಟರ್ ತುಂಬಾನೇ ಇಷ್ಟ ಆಗ್ತಾರೆ ಅಂತಾನೆ ಹೇಳ್ತೀನಿ. ಇದ್ರ ಜೊತೆ ಗೀತಾ ಮೇಡಮ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ, ವಿನಯ್ ಪ್ರಸಾದ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಅವ್ರಿಗೆ ಸಿಕ್ಕಿರೋ ಸ್ಕ್ರೀನ್ ಪ್ಲೇಸಸ್ ಅಲ್ಲಿ ಅವ್ರು ಎಕ್ಸ್ಟ್ರಾಡಿನರಿ ಆಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೂ ತಪ್ಪಾಗಲ್ಲ ಅಂತಾನೆ ಹೇಳ್ತೀನಿ. ಇನ್ನು ಸ್ಟೋರಿ ಸ್ಕ್ರೀನ್ ಪ್ಲೇ ಕೂಡ ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ತೀನಿ. ಸ್ಕ್ರೀನ್ ಪ್ಲೇ ಮಾತ್ರ ಮಸ್ತಾಗಿ ಮಾಡಿದ್ದಾರೆ. ಎಡಿಟಿಂಗ್ ವೈಸ್ ಅಂತೂ ಸೂಪರ್ ಆಗಿದೆ. RCB ಸಾಂಗ್ ಒಂದು ಬರುತ್ತೆ, ನೆಕ್ಸ್ಟ್ ಲೆವೆಲ್ ಗುರು. RCB ಸಾಂಗ್ ಕೇಳಿದಾಗ ನಾನು ಫಸ್ಟ್ ಟೈಮ್ RCB ಸಾಂಗ್ ಕೇಳಿದ್ದು ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ತೀನಿ. ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದೇ ನೆಕ್ಸ್ಟ್ ಲೆವೆಲ್ ಆ ಸಾಂಗ್ ಅಂತಾನೆ ಹೇಳ್ತೀನಿ. ಏನ್ ವರ್ಕ್ ಆಗಿಲ್ಲ ಅಂತ ಕೇಳಿದ್ರೆ ನನ್ನ ಪ್ರಕಾರ ಪ್ರತಿಯೊಂದು ವರ್ಕ್ ಆಗಿದೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಆರಾಮಾಗಿ ಈ ವೀಕೆಂಡ್ ಅಲ್ಲಿ ಫ್ಯಾಮಿಲಿ ಸಮೇತ ಹೋಗಿ ಒಂದು ಒಳ್ಳೆ ಕನ್ನಡ ಸಿನಿಮಾನ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ. ಅದರಿಂದ ಯಾರಿಗಾರ ನನ್ನ ಕಂಟೆಂಟ್ ಇಷ್ಟ ಆಯ್ತು ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.